ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡೋದು ಮರೀಲೇಬೇಡಿ. ನಮ್ಮೂರಲ್ಲಂತೂ ಮಳೆ ಅಂದರೆ ಮಳೆ, ಸಿಕ್ಕಾಬಟ್ಟೆ ಮಳೆ ಬಿಟ್ಟೇ ಇಲ್ಲ. ಎಲ್ಲರೂ ಆ ಕಡೆ ಎಲ್ಲ ಬಿಸಿಲು ನೋಡ್ತಾಯಿದ್ರೆ ನಿಮ್ಮ ಕಡೆ ಎಲ್ಲ. ನಮ್ಮ ಕಡೆ ಕೊಡಗು ಸೈಡ್ ಅಂತೂ ತುಂಬ ಅಂದರೆ ತುಂಬಾ ಮಳೆ ಹುಯ್ತಾ ಇದೆ, ಬಿಡ್ತಾನೆ ಇಲ್ಲ. ಸುಮಾರು 3 ತಿಂಗಳು ತುಂಬಕ್ಕೆ ಆಯಿತು, ಇನ್ನೂ ಮಳೆನೇ ಬಿಟ್ಟಿಲ್ಲ. ಮೇ ತಿಂಗಳಲ್ಲಿ ಹಿಡ್ಕೊಂಡಿದ್ದಂಥ ಮಳೆ ಜುಲೈ ತಿಂಗಳು ಮುಗ್ದೋಗೋಕ್ಕಾದ್ರೂ ಇನ್ನೂ ಮಳೆ ಬಿಟ್ಟಿಲ್ಲ. ಬನ್ನಿ ಇವತ್ತು ಹಣ್ಣಿನ ಹಿಟ್ಟು ಹೇಗೆ ಮಾಡೋದು, ಹಲಸಿನ ಹಣ್ಣಿನ ಹಿಟ್ಟು ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ. ನಮ್ಮ ಮನೇಲಿ ಬಿಲ್ಲಣ್ಣ ಅಂತ ಹೇಳ್ತಾರೆ, ಆ ಬಿಲ್ಲಣ್ಣ ಹಲಸಿನ ಹಣ್ಣಾಗಿತ್ತು ಅಂಥೇಳಿ ನಮ್ಮ ಹಸ್ಬೆಂಡು ಕುಯ್ಕೊಂಬಂದಿದ್ರು, ಹಣ್ಣಿಟ್ಟು ಮಾಡಿ ಅಂಥೇಳಿ. ಅದನ್ನೆಲ್ಲ ನೀಟಾಗಿ ತೋಳೆ ಎಲ್ಲ ಬಿಡಿಸ್ಕೊಡ್ತಾ ಇದ್ದಾರೆ ಅವರೇ. ನೋಡಿ ಯಾವ ಥರ ಆಗಿದೆ ಅಂತ. ಬಿಲ್ಲಣ್ಣ ಅಂತ ಹೇಳಿದ್ರೆ ಸ್ವಲ್ಪ ಲೋಳಿ ಥರ ಇರುತ್ತೆ, ಆ ಥರ ಬಿಲ್ಲಣ್ಣಿದ್ದು. ಇಷ್ಟು ನೋಡಿ, ಇಷ್ಟು ಹಲಸಿನ ಹಣ್ಣು ತೋಳೆ ಸಿಕ್ಕಿದ್ದು. ಇದು ನೋಡಿ ಈ ಥರ ಇರುತ್ತೆ, ಲೋಳೆ ಅಂತ ಹೇಳಿದ್ರೆ. ಇದರಲ್ಲಿ ಸ್ವಲ್ಪ ಪಾನಕ ತೊಗೋಬೇಕು. ಹೇಗೆ ತಗೊಳ್ಳೋದು ಅಂದರೆ, ಮೊದಲಿಗೆ ಇಲ್ಲಿ ಒಂಥರ ಜರಡಿ ಇಟ್ಕೊಳ್ಳೋ ಅಂಥದ್ದನ್ನು ತೊಗೊಬಿಟ್ಟು ಈ ಥರ ಉಜ್ಜಬೇಕು. ನೀವು ಸೋಸೋ ಅಂಥದ್ದು ಏನು ಜಾಲರಿ ಮನೇಲಿ ಇಟ್ಕೊಂಡಿರ್ತೀರ, ಆ ಜಾಲರಿಯಲ್ಲೇ ಈಗ ಒಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಈ ಥರ ಉಜ್ಜಬೇಕು. ಉಜ್ಜಿದಾಗ ಅದರಲ್ಲಿ ಬರುವಂತಹ ಪಾನಕ ಬರುತ್ತೆ, ತುಂಬ ನಯಸ್ಸಾಗಿರೋವಂಥದ್ದು, ನಾರು ಏನಲ್ಲಿ ಚೆನ್ನಾಗಿರೋದು ಬರುತ್ತೆ. ಹೀಗೆ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಕಿವುಚ್ಕೊಂಡು ಈ ಥರ ಉಜ್ಜಬೇಕು. ಉಜ್ಜಿದಾಗ ಬೀಜ ಆಗಿರ್ಬೋದು, ಅದರಲ್ಲಿರುವಂಥ ಲೋಳಿ ಎಲ್ಲ ಮೇಲೆ ಬರುತ್ತೆ. ನೋಡಿ ಈ ರೀತಿ ನೀಟಾಗಿ ಉಜ್ಜಬೇಕು, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹಳೆ ಅಡುಗೆಗಳೆಲ್ಲ ತುಂಬ ಮರ್ತು ಹೋಗ್ತಾ ಇರುತ್ತೆ ಅಲ್ವಾ. ಈ ಥರ ನೋಡಿ, ಈ ಥರ ಅದು ಎಷ್ಟರ ಬರುತ್ತೆ ನೋಡಿ, ಈ ಥರ ಇರುತ್ತೆ ನೋಡಿ, ಎಷ್ಟು ನಯಸ್ಸಾಗಿ ತೆಳುವಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ ಇದಕ್ಕೇ ನಾವು ರವೆ, ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಬೇಕು. ನೋಡಿ ಅದಕ್ಕೇ ನಾನು ರವೆ ಹಾಕ್ಕೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂಥ ರೈಸ್ ಅಕ್ಕಿ ಏನು ಕೊಡ್ತಾರೆ ಸೊಸೈಟಿಯಲ್ಲಿ, ಅದರಲ್ಲೇ ತರಿ ಮಾಡ್ಕೊಂಡಿರೋವಂಥದ್ದು. ಅದನ್ನು ನೀಟಾಗಿ ಹುರಿದು ನಾನು ಇಲ್ಲಿ 2-3 ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬಿಳಿ ಎಳ್ಳು ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಗೆಜ್ಜಿಬಿಟ್ಟು ಬೆಲ್ಲ ಕೂಡ ಹಾಕ್ಕೊಬೇಕು. ಬೆಲ್ಲ, ಏಲಕ್ಕಿ ಪುಡಿ ಇದಕ್ಕೆಲ್ಲ ಹಾಕ್ಕೋಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ, ಸ್ವೀಟ್ ಹೇಗಿರುತ್ತೆ ಹಾಗೆ ನೋಡ್ಕೊಂಡು ಹಾಕ್ಕೊಬೇಕು. ನೀಟಾಗಿ ನಾವು ಎಲೆಗೆ ಮೆತ್ತೋ ಹಾಗೆ ಅದನ್ನು ಒಂದು ಹದದಲ್ಲಿ ಮಾಡ್ಕೊಬೇಕು. ನಿಮಗೆ ಯಾವ ಎಲೆ, ಬಾಳೆದೆಲೆ ಸಿಕ್ಕುತ್ತಾ, ಬಾಳೆದೆಲೆ ಆಗಿರ್ಬೋದು, ಅಥವಾ ಮುದುಕದೆಲೆ ಅಂತ ಹೇಳಿ ಮಾಡ್ತಾರೆ. ಮುಂಚೆ ಎಲ್ಲ ಊಟಕ್ಕೆಲ್ಲ ಯೂಸ್ ಮಾಡ್ತಾಯಿದ್ರು ನೋಡಿ ಎಲೆ, ಆ ಥರ ಎಲೆ ತೋರಿಸ್ತೀನಿ ನಾನು. ನೋಡಿ ಈ ಥರ ಎಲೆಯಲ್ಲಿ ನೀಟಾಗಿ ಅದನ್ನು ಹಿಂದೆ ಮುಂದೆ ನೀಟಾಗಿ ಒರೆಸ್ಕೊಂಡು ಇದಕ್ಕೆ ಕೂಡ ಹಾಕ್ಬೇಕು. ಅದನ್ನು ಮೆತ್ತಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಬಾಳೆದೆಲೆ ಸಿಕ್ಕಿದ್ರೆ ನೀವು ಫಸ್ಟು ಗ್ಯಾಸಲ್ಲಿ ಅಥವಾ ಒಲೆಯಲ್ಲಿ ನೀಟಾಗಿ ಬಿಸಿ ಮಾಡಿ, ಅದನ್ನು ನಿಮಗೆ ಯಾವ ಥರ ಆಕಾರದಲ್ಲಿ ಬೇಕೋ ಆ ಥರ ನೀಟಾಗಿ ಕುಯ್ಕೊಂಡು ಆ ದಿಂಡೆಲ್ಲ ತೆಗೆದು ಬಾಳೆ ದಿಂಡಲ್ಲಿ ನೀಟಾಗಿ ಅದನ್ನು ಏನು ಮಾಡ್ಕೊಂಡಿರ್ತೀರಿ ಅದನ್ನು ನೀಟಾಗಿ ಮೆತ್ತಿ ಮಗಚಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದನ್ನು ಕೂಡ ಫೋಲ್ಡ್ ಮಾಡಿ ಇಡಬೇಕು. ನೋಡಿ ಈ ರೀತಿ ನೋಡಿ, ಸ್ವಲ್ಪ ಬಾಳೆದೆಲೆಯಲ್ಲಿ ಮಾಡಿದ್ದೀವಿ, ಸ್ವಲ್ಪ ಇದರಲ್ಲಿ ಮಾಡಿದ್ದೀವಿ. ನೋಡಿ ಈ ಥರ ಬೆಂದ ಮೇಲೆ ಈ ರೀತಿ ಸಿಕ್ಕುತ್ತೆ ನಿಮಗೆ. ಅದಕ್ಕೆ ಬಿಸಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಬಿಸಿ ಇರೋದಕ್ಕೂ ಅದಕ್ಕೂ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ. ನೋಡಿ ಹಳ್ಳಿಲಿ ಹೊಸ ಅಡುಗೆಗಳು ಯಾವ್ಯಾವ ಥರ ಬೇಕು, ಇದೆಲ್ಲ ಹಿಂದಿನ ಅಡುಗೆಗಳೇ. ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.